ಈಗಲೇ ಉಸಿರು ಬಿಡ್ತಾ ಇದೆ. ಮೇಲ್ಗಡೆ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಹತ್ತಕ್ಕಾಗ್ತಿಲ್ಲ, ಉಸಿರು ಬಿಡ್ತಾ ಇದ್ದೀನಿ ನೋಡಿ. ನೀವು ಯಾವುದೋ ಒಂದು ಇಲ್ಲಿ ಸಖತ್ತಾಗಿ ಯಾವುದೋ ಒಂದು ಬೇರೆ ಪ್ಲೇಸಿಗೆ ಹೋದಂಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಒಳಗಡೆ ಯಾವ ಥರ ಇದೆ ಇಲ್ಲಿ. ಇದು ಫ್ರೆಂಡ್ಸ್ ಇಷ್ಟು ಫಾರೆಸ್ಟ್ ಒಳಗಿದೆ, ಆದರೂ ಇಲ್ಲಿ ಬಂದು ಈ ಥರ ಬರೆದಿದ್ದಾರೆ. ಅದು ಯಾಕೆ ಹಂಗೆ ಬರೀತಾರೋ ಗೊತ್ತಿಲ್ಲ. ನೋಡಿ, ಇದು ಶತಾವರಿ ನವನೀತ ಹಿಂದೆಲ್ಲ ನೋಡ ಕಾಡ್ಕೊಂಡು ಬಂದಿದೆ. ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಬಣ್ಣ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೆ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಹೀಗೆ ನಿಮ್ಮ ಸಪೋರ್ಟ್ ಮುಂದೆ ಕೂಡ ಇರಲಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನೋಡಿ ಇಲ್ಲಿ ಸಣ್ಣದನ್ನು ಟ್ರಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಹೀಗೆ ಮೇಲೆ ಹತ್ತಿ ಹೋಗಬೇಕು, ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಮೇಲೆ ಇದು ಅವ್ರ ಎದುರುಗಡೆ ಮನೆ ನಾಯಿ, ಅದು ನಮ್ಮ ಜೊತೆಗೆ ಬರ್ತಾ ಇಲ್ಲ. ಇದ್ರ ಹಿಂದೂ ಕೂಡ ನಾನು ಒಂದಿನ ಹೋಗಿದ್ದೀನಿ, ಅದರದ್ದು ವಿಡಿಯೋ ಹಾಕಿರ್ತೇನೆ. ಅವಾಗ ಹೋದಾಗ ಮಾರ್ನಿಂಗ್ ಹೋಗಿದ್ದೆ, ಹಾಗಾಗಿ ಮಿಸ್ಟ್ ಇತ್ತು. ಇವಾಗ ಮಿಸ್ಟ್ ಏನಿರಲ್ಲ, ಇದು ಮಧ್ಯಾಹ್ನ ಟೈಮು, ಬಟ್ ಕ್ಲಿಯರಾಗಿ ಅಲ್ಲಿ ಫಾರೆಸ್ಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಎರಡು ವಿಡಿಯೋನೂ ಹಾಕಿರ್ತೀನಿ. ಕೊನೆ ವಿಡಿಯೋನ ಮಿಸ್ ಮಾಡಿ. ನೇರಳೆ ಅಂತಾನೆ, ಯಾರು ಸ್ವಲ್ಪ ಒಗ್ರು ಕೈ ಇರುತ್ತೆ. ನೇರಳೆ ಹಣ್ಣು ಥರನೇ ಇದೆ ನೋಡಿ, ರೌಂಡ್ ಇರುತ್ತೆ. ನಿಮ್ಗೆ ಗೊತ್ತಿದ್ರೆ ಬರ್ಬೋದು ಅಲ್ವಾ? ಯಾರಿಗೆ ಗೊತ್ತಿದೆ ಅವ್ರು ಬರ್ಬೋದು, ಬಟ್ ನಾವಂತೂ ಹೇಳಲ್ಲ. ನೀವು ಈ ಪ್ಲೇಸ್ ನೋಡಬೇಕಂದ್ರೆ ವಿಡಿಯೋದಲ್ಲಿ ನೋಡಿ ಅಷ್ಟೇ. ನೋಡಿ ಹಿಂಗಿದೆ, ಸಖತ್ತಾಗಿದೆ. ನಮ್ಮ ಗೈಡ್ ಮಾತ್ರ ಶಿವಣ್ಣ. ಹೊರಗಡೆ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಹತ್ತಕ್ಕಾಗ್ತಿಲ್ಲ, ಉಸಿರು ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅಪ್ಪಲ್ಲಿದೆ, ಇದು ಫುಲ್ ಹೈಟಲ್ಲಿದೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಇಳಿಬೇಕಾದ್ರೆ ಈಸಿ. ಇಲ್ಲಿ ಮೇಲೆ ಬನ್ನಿ. ಬಿಸಿಲೇ ಬಿಡಲ್ಲ, ಸಖತ್ತಾಗಿದೆ. ಹತ್ತಕ್ಕೆ ಮಾತ್ರ ಖುಷಿ, ಕಷ್ಟನೇ ಇದೆ, ಖುಷಿನೂ ಇದೆ. ಗೊಬ್ಬರ ನಮಗೆ ದಾರಿ ಗೊತ್ತಿಲ್ಲ ಅಲ್ಲ, ಹೊಸದಾರಿ ಅಂತ ಅಷ್ಟೇ. ಯಾವಾಗ ಓಡಾಡಿ ಬರೋದಿಲ್ಲ. ಮುಂದೆ ಇದ್ದಿದ್ದಲ್ವಾ ಮಾಡ್ಕೊಳ್ಳೋ ಇದೆಯಾ? ಸುಮಾರಿದ್ದು ಪ್ಲೇಸ್ ನೋಡೋದನ್ನು ನಾವು ಬರೀ ಕಾಡ್ಕೊಂಡು ಹೋಗೋಣ. ಶಿಲ್ಪ ಇನ್ನು ಹಿಂಗೆ ದಿವಸ ಹತ್ತಿರ 2 kg ಡೌನ್ ಆಗ್ತದೆ. 3 kg ಡೌನ್ ಆಗಿದೆ, 3-4 kg ಇಳಿದ್ಬಿಡ್ತಾರೆ. ತಿಂತಾರದನ್ನ ಇನ್ನೇನೋ ತಿನ್ಬೇಡ್ವೆ. ಗೊತ್ತೇ ನನಗೆ, ಅವಳು ಹೆದರ್ತಾ ಇದ್ದಾಳೆ, ಇನ್ನೇನೋ ತಿನ್ನೋಣ ಅದಕ್ಕೆ. ನೋಡಿ ಹೆಂಗಿದೆ ಫ್ರೆಂಡ್ಸ್ ಇಲ್ಲಿ. ಆದರೆ ನೋಡಿ ಫ್ರೆಂಡ್ಸ್, ನಮಗಿಂತ ಫಾಸ್ಟ್ ಆಗಿರೋದು ಮಕ್ಕಳು, ಎನರ್ಜೆಟಿಕ್ ಆಗುತ್ತೆ. ನಾವದೇ ಹೂ ಹಾ ಅಂತಿದ್ದೀವಿ, ಬಟ್ ಇಲ್ಲಿ ನೋಡಿ ಹೆಂಗಿದೆ. ಫುಲ್ಲು ಬಿಸಿಲೇ ಬರಲ್ಲ ಮಧ್ಯಾಹ್ನ ಟೈಮಲ್ಲಿ. ಇಂಥ ಸಖತ್ತಾಗಿಲ್ವಾ? ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಸಖತ್ತಾಗಿ ಇಂಬಳ ಇರುತ್ತೆ ಇಲ್ಲಿ. ಏನಿದೆ ಮೇಲೆ ಸ್ಟಾರ್ಟಿಂಗ್ ಮಳೆ ಬರುತ್ತಲ್ಲ, ಆ ಟೈಮಿಗೆ ಹೋಗ್ಬೇಕಷ್ಟೇ. ಬಿಟ್ಟರೆ ಬನ್ನಿ. ಇವಳಂತೂ ನನಗಿಂತ ಫಸ್ಟ್ ಹತ್ತಿದ. ಅಯ್ಯಪ್ಪ, ಕಾಲೇ ಬಿದ್ದೋದಾಗ್ತಿಲ್ಲ. ಹೆಂಗೆ ಕಾಣಿಸುತ್ತೆ ನೋಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಗುಡ್ಡದ ಮೇಲೆ ಕವಳಿಕಾಯಿ ಇದೆ.
ಬಂಡೆ ಇದೆ, ಫುಲ್ಲು ಬಂಡೆ. ಆ ಬಂಡೆ ಮೇಲಿಂದ ನೋಡ್ಬೇಕು ಹೀಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ವಾವ್. ನಾವು ಮೋಡಕ್ಕಿಂತ ಮೇಲಿದ್ದೀವಿ ನಾವು. ಇನ್ನು ಜಸ್ಟ್ ಇವಾಗ ಬರ್ತಾ ಇದೆ, ಈಗ ಬರ್ತಾ ಇದೆ. ಇಷ್ಟಿದ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಇದು ಫುಲ್ ಬಂಡೆ ಇದೆ, ಇದ್ರ ಮೇಲೆ ಇಟ್ಕೊಂಡು ಆ ಕಡೆ ನೋಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಯಾವುದೋ ಬೇರೆ ಪ್ಲೇಸಲ್ಲಿ ಇದ್ದೀವಿ ಅನ್ನೋ ಥರ ಕಾಡಿದೆ, ಅದ್ರ ಮಧ್ಯೆ ನೋಡಿ ಒಳ್ಳೆ ನಂದಿ ಹಿಲ್ಸ್ ನೋಡ್ದಂಗೆ ಆಗುತ್ತೆ. ನಂದಿ ಹಿಲ್ಸ್ ನೋಡ್ದಂಗೆ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಇದು ಬರ್ತಾ ಇದೆ, ಮಿಸ್ಟ್ ಬರ್ತಾ ಇದೆ, ಒಂದು ಸಖತ್ತಾಗಿದೆ. ವಾವ್, ಕೂಗ್ಬೇಕನ್ಸುತ್ತೆ ದೊಡ್ಡಗೆ. ಸಖತ್ತಾಗಿದೆ ಅಲ್ಲ ನೋಡೋದು. ಅಲ್ಲಲ್ಲಿ ಮನೆಗಳು ಕಾಣಿಸ್ತಿದ್ದಾವೆ, ಅದ್ರ ಮಧ್ಯ ಮಿಸ್ಟು ಬೆಟ್ಟ ಒಳ್ಳೆ ಹೆಂಗಿದೆ ನೋಡೋದು. ಸೂಪರ್ ಆಗಿದೆ, ಸಖತ್ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಕಡೆ ಹೋಗೋಣ, ಇಲ್ಲಿ ಮಿಸ್ಟ್ ಬರ್ತಾ ಇದೆ. ವಾವ್, ಈ ಕಡೆ ನೋಡಿ. ಮಾರ್ನಿಂಗ್ ಟೈಮ್ ಈ ಥರ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ಇವಾಗಲ್ಲ ನೋಡಿ ಕಾಣಿಸ್ತಾ ಇದೆ ಇಲ್ಲಂತೂ. ಇವಾಗ ಮಿಸ್ಟ್ ಫುಲ್ ಕವರ್ ಆಗ್ತಾ ಇದೆ ಈ ಕಡೆ ಎಲ್ಲ. ಮಾರ್ನಿಂಗ್ ಆ ಪಕ್ಷಿಗಳು ಕೂಗೋದು ಅಲ್ಲೂ ಅಲ್ಲಿ ಹೆಂಗಾಯ್ತು ಈಗ. ಇದು ಬಿಕ್ಕೆ ಹಣ್ಣು ಅಂತಾರೆ, ಆಮೇಲೆ ಇಲ್ಲೆಲ್ಲ ಬುಕ್ಕೆ ಹಣ್ಣು ಅಂತ ಹೇಳ್ತಾರೆ. ಇಲ್ಲಿ ಕಾಯಿ ಇದೆಯಲ್ಲ, ಇದು ಇನ್ನೊಂಚೂರು ಈ ಮಳೆಗಾಲ ಗದ್ದೆ ನೆಟ್ಟಿ ಬರುತ್ತಲ್ಲ ಆ ಟೈಮಿಗೆ ಹಣ್ಣಾಗತ್ತೆ ಇದು. ಹಾಂ, ಇದು ಇಲ್ಲ ಇಲ್ಲ ಎಲ್ಲಿ ಹೇಳಿ ಇದು ಅದು ಎಲ್ಲ ಸುಮ್ಮನೆ ಏನೋ ಆಗಿ ಒಣಗಿರೋದು ಅಷ್ಟೇ. ಹಣ್ಣಾದ್ಮೇಲೆ ಬೀಳತ್ತೆ ಅದು. ನೋಡಿ ಫ್ರೆಂಡ್ಸ್, ಅಷ್ಟೆಲ್ಲ ಕೌಳಿಕಾಯಿ ಇದೆ ಇಲ್ಲಿ. ಅಲ್ಲೊಂದು ಪಾರ್ಕೊಂಡು ಬೇರೆ ಇದೆ ಕೆಳಗಡೆ, ಅದನ್ನಲ್ಲೇ ಬಿಟ್ಟು ಬಂದಿದ್ದೀವಿ. ಪ್ಲೇಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ಅಲ್ಲಿ ಕೂತಿದ್ದೀವಿ ನೋಡಿಕೊಂಡು. ಆದರೂ ಇಲ್ಲಿ ಬರಲಿಲ್ಲ, ಅಥವಾ ನಾವು ಹತ್ತಿರ ಇರೋದ್ರಿಂದ ಕಾಣಿಸ್ತಾ ಇಲ್ಲದೇನೋ ಇರ್ಬೋದು. ದನ ಬರುತ್ತೆ ನೋಡಿ ಇಲ್ಲೆಲ್ಲ. ಹಾಂ, ಗುಡ್ಡ ಹತ್ತಿರ ಇದ್ರೂ ಪ್ರಾಣಿ ಕೂತಂಗಿದೆ. ಸೂರ್ಯ ಬರ್ತಾ ಇದೆ. ಅಪ್ಪೇನಾ ಇದು ನೋಡಿ. ಈಗ ನಾವು ಮಮ್ಮಿ ಎಲ್ಲ ನೋಡ್ಕೊ ಬಂದಲ್ಲ, ಅಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ಒಂದು ಕೋಟೆ ಥರ ಇದೆ. ಫುಲ್ ಫಾರೆಸ್ಟಲ್ಲೇ ಹೋಗಬೇಕು. ಮಳೆಗಾಲದ ಕಷ್ಟ ಮಾತ್ರ, ಇಂಬಳದ ರಾಶಿ ಇರುತ್ತೆ, ಹಂಗಾಗಿ ಹೋಗೋಕ್ಕಾಗಲ್ಲ. ಹಾವು ಚೇಳು ಎಲ್ಲ ಇರುತ್ತೆ. ಆಮೇಲೆ ಒಬ್ಬೊಬ್ಬರೇ ಬರೋದು ಡೇಂಜರ್ ಇದು. ಯಾಕೆಂದರೆ ಇಲ್ಲಿ ಚಿರತೆ ಎಲ್ಲ ಇದೆ ಚಿರತೆ ಎಲ್ಲ ಇದೆ. ಒಬ್ಬೊಬ್ಬರೇ ಬರೋದು ಡೇಂಜರ್. ಎನರ್ಜಿಟಿಕ್ಕಾಗಿ ಹತ್ತಿದ್ದಾರೆ. ಇಷ್ಟು ಹತ್ತಿರ ಮಧ್ಯಾಹ್ನ ಹೋಗಿ ಮನೆ ಮಲ್ಕೊಬಿಟ್ರೆ ನೋಡಿ ಹೆಂಗಿದೆ. ಎಷ್ಟು ದೊಡ್ಡ ಕಲ್ಲಲ್ಲ. ಫುಲ್ಲು ಫಾರೆಸ್ಟ್ ಒಳಗೆ ಬರಬೇಕು. ಇವ್ರೇನು ವಾಪಸ್ ಬರ್ತಿದಾರಲ್ಲ, ಯಾವ ಥರ ಇದೆ ನೋಡಿ. ಇದೇನು ಕೋಟೆನೇನಾ? ನಿಧಾನ ಕಾಲಡಿ ನೋಡ್ಕೊಳ್ರಿ ಹೆಂಗಿದೆ ನೋಡಿ. ಆ ಕಾಲದಲ್ಲಿ ಕಟ್ಟಿದ್ರು, ಬಟ್ ಕಲ್ಲು ನೋಡಿ ಹೆಂಗೆ, ಇಷ್ಟು ದೊಡ್ಡ ಕಲ್ಲು. ಆದರೆ ಆ ಕಾಲದಿಂದ ಇದೆಯಲ್ಲ ಇಲ್ಲಿ, ಹೆಂಗಿದೆ ನೋಡಿ. ವಾವ್, ನೋಡಿ ಇಷ್ಟು ಮೇಲ್ವರೆಗೂ ಇದೆ ಇದು. ಅದೇ ಮರ ಎಲ್ಲ ಬೆಳೆದಿದೆ ಅಲ್ಲ ಇದು ನೋಡಿ. ಇಲ್ಲಿ ಈ ಕೋಟೆ ಒಳಗಿಂದ ಹಿಂಗೆ ನೀರು ಬಂದು ಈ ಕಂದಕ, ಇಲ್ಲಿ ಈ ಥರ ಕಂದಕ ಇದೆ. ಆಮೇಲೆ ಆ ಕಡೆ ನೋಡಿ, ಅಲ್ಲಿ ನೀರು ಜಾಸ್ತಿ ಆಗಿದ್ದು ಹೋಗೋಕ್ಕೆ. ಇಲ್ಲೋಡೆ ಭಾಗ್ಯ, ಇಲ್ವಾ ಇದು ನೋಡಿ. ಇದು ರಂಜಲದು ಸ್ಮೆಲ್ ನೋಡು. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲ ನೋಡಿ, ಇಲ್ಲೆಲ್ಲ ಬಿದ್ದಿದೆ. ನಾವು ಅದನ್ನು ಹಾಂ ಅದೇ ಅದಲ್ವಾ ಇಲ್ಲೆಲ್ಲ ರಂಜಿಲದು ನೋಡಿ. ಇದೆ ಗೋಪುರ ಎಲ್ಲ ಮಾಡ್ತಾರಲ್ಲ, ಅದು ಕಾಣತ್ತೆ ಕಣೆ. ಏನದು? ರಂಜದು ಕಾವಲಿಂದು ಗೋಪುರ ಮಾಡ್ತಾರಲ್ಲ, ಅದಾ? ಏನೋ ಗೊತ್ತಿಲ್ಲ. ಇಲ್ಲೋಡಿ ಕಲ್ಲು ನೋಡಿ, ಸರಿ ಕತೆ ಇದ್ರದ್ದು ಹೆಂಗಿದೆ. ಹತ್ಬೋದು ನೋಡು ಹೆಂಗಿದೆ ನೋಡಿ.
ಇಲ್ಲಿ ಹತ್ತಕ್ಕಾಗತ್ತ ನಿಮಗೆ? ಅಪ್ಪು ಬಾರೆ ಮಗಳ, ಇಲ್ಲಿ ಬಾ ಮುಂದೆ. ಕಂದಕ್ಕ ಅಂತ ಮಾಡ್ತಾರಲ್ಲ, ಬಾ. ಅದು ಸಂಕುಲ್ ಹಾಕಿದ್ರು. ಇಲ್ಲೇ ಹತ್ತಿದ್ದು ಸಂಖ್ಯೆ, ಎಲ್ಲರೂ ಹತ್ತಿದ್ದಿಲ್ಲ. ಆ ಸ್ಕೂಲ್ ಅಲ್ಲ ಡ್ರೋನಲ್ಲಿ ನೋಡ್ಬೇಕಲ್ವಾ ಸಕ್ಕದ. ಓ ಸುಮಾರು ದೊಡ್ಡ ಇದೆ ಕಣೆ. ಎಷ್ಟು ದೊಡ್ಡ ಇದೆ ನೋಡಿ ಇದು ಹಿಂದ್ಗಡೆ. ನೋಡಿ ಫ್ರೆಂಡ್ಸ್, ಈ ಕೋಟೆ ಹಿಂದ್ಗಡೆ ಸಖತ್ತಾಗಿದೆ. ಫುಲ್ಲು ದೊಡ್ಡದಾಗದಂಥ ಒಂಥರ ಇದು ಕೋಟೆ ಹಿಂಭಾಗ. ಒಂದು ರೌಂಡ್ ಹಾಕೋಕ್ಕೆ ಸುಮಾರು ಟೈಮ್ ಬೇಕು, ಅಷ್ಟು ಇದಿದೆ. ದೊಡ್ಡ ಇದೆ ನೋಡಿ. ಹೌದಲ್ಲನೇ, ಅಲ್ಲಿ ಮೇಲಿಂದ ಕಾಣಲ್ವಾ ಅಪ್ಪ? ಇಷ್ಟು ಕಾಣಲ್ಲ, ಕಾಣಲ್ಲ. ಯಾಕೆಂದ್ರೆ ರಾಜನ್ನೇ ಕೇಳ್ಬೇಕು. ನೋಡಿ, ಇದು ಕೋಟೆ ಹಿಂಭಾಗ ಹಿಂಗಿದೆ ನೋಡಿ. ಇಲ್ಲೂ ಈ ಥರ ಕಲ್ಲಿದೆ, ಕಲ್ಲು ಸುತ್ತ ಹಿಂಗೆ ಹೋಗಿ ಸುತ್ತ ಕಂದಕ ಇದೆ. ಸುತ್ತ ಕೂಡ ಅಳಿದ್ರು. ಇದು ಕೋಟೆನೋ ಏನೋ ಗೊತ್ತಿಲ್ಲ, ಬಟ್ ಕಲ್ಲೇನಂತ ಹಿಂಗಿದೆ. ಸುತ್ತ ಕಂದಕ ಇದೆ, ಇಂಬ್ಳ ರಾಶಿಯಲ್ಲಿ ಹೊತ್ತ ಇದ್ದಾವೆ ಇಂಬ್ಳ. ಈಚೆ ಬಂದ್ಕೋ ತೆಗೀರಿ. ನನ್ನ ಕಾಲಿಗೆ ಗುಳುಗುಳು ಅಂತಿದೆ. ಅಂದ್ರೆ ನಿಧಾನಕ್ಕೆ ಬಾಯಿ ಬಿದ್ದಿದೀಯಾ? ಎಷ್ಟು ದೊಡ್ಡ ಇದೆ. ಹೌದಲ್ಲ, ಬಾರಿ ಎಷ್ಟಿದಾವೆ. ಈಗೆಂತ ಒಳಗೆ ಹೋಗ್ಬೇಕು, ಕೆಳಗೆ ದೇವ್ರೇ, ಒಳಗೆ ಹೋಗಿ ನೋಡೋಣ. ಮತ್ತೆ ಅದ್ರಲ್ಲಿ ಮತ್ತೆ ಒಳಗೆ ಹೋಗಿ ನೋಡೋಣ ಅಂತ. ಹೋಗೆ 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 ನಡಿ. ಹತ್ಕೊಂಡು ಹೋಗಿದ್ವಿ. ಅಲ್ಲೊಂದು ಬುರ್ಜ್ ಇದೆ ನೋಡು. ಅಲ್ಲೆಲ್ಲ ಇದಾವೆ ಕಣೆ, ಮುಂದೋಗೋ. ಅಲ್ಲೆಲ್ಲ ಬುರ್ಜ್ ಎಲ್ಲ ಇದೆ ನೋಡಲ್ಲ. 2 ಸಾವಿರ ಮುಂದೋಗ. ಇದು ನೋಡಿ, ಇದು ಕೋಟೆ ಒಳಗಡೆ ಹೆಂಗಿದೆ, ಈ ಥರ ಇದೆ. ಹಾಂ, ಈಗ ಒಂದು 3-4 ದಿನ ಮಳೆ ಅಲ್ಲ. ಚೆನ್ನಾಗಿದೆ ನೋಡಲ್ಲ, ಅಲ್ಲಿ ಹೆಂಗಿದೆ ನೋಡಲ್ಲ. ವಾಟೇನೆ ನಾವು ಇಲ್ಲಿ ಬಂದ್ಮೇಲೆ ಅಲ್ಲಿ ತನಕ ಹೋಗ್ಬೋದು. ಅಲ್ಲಿವರೆಗಿದೆ ಕಣೆ, ಸುತ್ತ ಇದೆ, ಸುತ್ತ ಇದೆ. ಇಲ್ಲಿವರೆಗೆ ಅಷ್ಟೇ ಏನೇನಿಲ್ಲ, ಸುತ್ತ ಇದೆ. ಒಳಗೆ ಹೋಗಿ ನೋಡು ಬಗ್ಗೆ ಹೇಳ್ತೀನಿ. ಒಳಗೆ ಹೋಗಿ, ನೀನು ಒಳಗೆ ಹೋಗಿ ಹೇಳ್ತೀನಿ. ಇಲ್ಲ ಇಲ್ಲ, ಒಳಗೆ ಹೋಗು, ಒಳಗೆ ಹೋಗು, ಏನಾಗಲ್ಲ. ಒಳಗೆ ಹೋಗು, ಒಳಗೆ ಹೋಗುವ. ಮೇಲೆ ನೋಡು ಒಂಚೂರು, ಹಂಗೆ ಸಕ್ಕತ್ತಿದೆ ಬಗ್ಗೆ. ಒಳಗೆ ಎಂತ ಹೆಂಗೆ ಮಾಡ್ಯಾರ ಹೌದಾ? ಅಲ್ಲ, ಆ ಕಾಲದಿಂದ ಇದೆಯಲ್ಲ, ಅದು ಹೇಳಿ. ಅದೇ ಮನೆ ಇದೆ, ಇಲ್ಲೇ ಇರಿ ಮಕ್ಕಳು. ಅಜ್ಜ ಹೇಳ್ಯಾರ ಅಲ್ಲೇ ಬಿಟ್ಟು ಬಾ. ಒಳಗಂತ ತೋರ್ಸೋಣ ಕೊಡಿ. ನೋಡಿ ಒಳಗಡೆ ಲೈಟ್ ಆನ್ ಮಾಡ. ನೋಡಿ ಒಳಗಡೆ ಹೆಂಗಿದೆ ಇದು. ಇದೆಲ್ಲ ಶತ್ರುಗಳೆಲ್ಲ ಬಂದರೆ ನೋಡೋಕ್ಕಂತ ಮಾಡಿರೋದಲ್ವಾ? ಗನ್ ಪಾಯಿಂಟ್. ಶತ್ರುಗಳೆಲ್ಲ ಹೆಂಗಿದೆ ನೋಡಿ ಮೇಲ್ಗಡೆ ಅಂತೂ ಎಂಥ ಮಸ್ತಾಗಿದೆ. ಆ ಕಾಲದಲ್ಲಿ ಮಾಡಿದ್ರು ಇವತ್ತಿಗೂ ಇಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ನೋಡ್ಬೋದು ನೋಡಿ. ಫ್ರೆಂಡ್ಸ್, ಇಷ್ಟು ಫಾರೆಸ್ಟ್ ಒಳಗಿದೆ, ಆದರೂ ಇಲ್ಲಿ ಬಂದು ಈ ಥರ ಬರೆದಿದ್ದಾರೆ. ಅದು ಯಾಕೆ ಹಂಗೆ ಬರೀತಾರೋ ಗೊತ್ತಿಲ್ಲ. ಇದು ಕಟ್ಟೆ ಎಷ್ಟು ವರ್ಷ ಆಗಿದೆ, ಆದರೂ ಕೂಡ ಎಷ್ಟು ನೀಟಾಗಿ ಒಳಗಡೆ ಎಲ್ಲ ನೋಡಿ ಹಿಂಗಿದೆ. ಅಲ್ಲೆಲ್ಲಿ ಸ್ವಲ್ಪ ಇದಾಗಿದೆ ಬಿಟ್ಟರೆ ಮತ್ತು ಚೆನ್ನಾಗಿದೆ. ಬನ್ನಿ ಈ ಕಡೆ ಹೋಗೋಣ. ಇಲ್ಲೂ ಒಂದು ಈ ಥರ ಇದೆ. ಇದು ಕೂಡ ಅಲ್ಲಿ ತೋರಿಸಿದ್ನಲ್ಲ ಅದೇ ಥರ ಇದೆ ಇಲ್ಲೂ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ಇಲ್ಲೂ ಕೂಡ ಹಿಂಗೆ ಅವಾಗೆಲ್ಲ ಎಷ್ಟು, ಆದರೂ ಕೂಡ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು, ಆದರೂ ಇದೆಯಲ್ಲ ಸಿಮೆಂಟ್ ಹಾಕಿದಂಗೆ ಕಾಣ್ತದೆ. ಆದರೆ ಸಿಮೆಂಟ್ ಅಲ್ಲ ಅನ್ಕೊತೀನಿ, ಇದು ಸಿಮೆಂಟ್ ಅಲ್ಲ, ಸುಣ್ಣ ಬೆಲ್ಲ. ಆದರೆ ಇಟ್ಟಿಗೆ ನೋಡಿ ಇದು ಅಲ್ಲ, ಇಲ್ಲೊಂದು ಇಟ್ಟಿಗೆ ಅಂದರೆ ಒಂಥ ಚೌಕ ಥರ ಇದೆ ನೋಡಿ. ಇದು ಇವಾಗಿನ ಇಟ್ಟಿಗೆಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆ. ಈ ಇಟ್ಟಿಗೆ ನೋಡಿ ಹೆಂಗಿದೆ. ಅಲ್ಲ, ಇಷ್ಟು ಗಟ್ಟಿ ಇದೆ ಅಂದರೆ ನಾನು ಎಷ್ಟು ವರ್ಷಗಟ್ಟಲೆ ಆಗಿದೆಯಲ್ಲ, ಆದರೂ ಇಷ್ಟು ಗಟ್ಟಿ ಇದೆಯಲ್ಲ ಇದು. ಇವಾಗಿನ ಇಟ್ಟಿಗೆ ಮುಟ್ಟಿ ಒಂದು 4 ವರ್ಷಕ್ಕೆ ಹಿಂಗೆ ಹೊರಗಿಟ್ರೆ ಪುಡಿ ಪುಡಿ ಆಗೋಗಿರುತ್ತೆ. ಇದು ನೋಡಿ, ಇದೆಲ್ಲ ಹೆಂಗೆ ಗಟ್ಟಿ ಇದೆ. ಇದು ಹೂ ಬಂದಿದ್ದು ನೋಡಿ, ಇಲ್ಲಿ ಹೂ ಬಂದಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಇದೇನು ಬಳ್ಳಿ ಕಾಣಿಸ್ತಿದೆ ನೋಡಿ, ಬಳ್ಳಿ ಒಳಗೆ ಬಳ್ಳಿ ಇದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಕೋಟೆದ್ದು ಸೈಜ್ ಕಲ್ಲು ನೋಡಿ, ಗೋಡೆಗಿರೋ ಕಲ್ಲು ಸೈಜ್ ನೋಡಿದ್ರೇ ಹೆಂಗೆ ಎತ್ಕೊಬಂದ್ರು ಅನಿಸುತ್ತೆ, ಹಂಗಿದೆ. ಅಂದರೆ ಯಾರೂ ಬರಲ್ಲ, ಮೇಂಟೆನೆನ್ಸ್ ಇಲ್ಲದೆ ಹಾಳಾಗಿದೆ ಅಂತ ಬಿಟ್ಟರೆ ಚೆನ್ನಾಗಿದೆ. ಬನ್ನಿ ಹೋಗೋಣ, ಕೋಟೆ ನೋಡಿಕೊಂಡು ಇವಾಗ ಕೆಳಗಡೆ. ಫ್ರೆಂಡ್ಸ್, ಇದು ಎಷ್ಟು ಡೌನಲ್ಲಿದೆ.
ಈಗ ಇಳಿಬೇಕಾದ್ರೆ ಮಜಾ ಇದೆ ಒಂಥರ. 3 ಜನ ಗೈಡ್ಗಳು ಕೆಳಗೆ, ಗೈಡ್ ಎಲ್ಲ ಹೋಗಿ ಆಯ್ತು. ಇವಾಗ ಲೇಡೀಸ್ ಮೇಲೆ, ಗೈಡ್ ಕೆಳಗೆ. ಹೋಗಕ್ಕೆ ಖುಷಿ ಆಗುತ್ತೆ. ಡೌನ್ ಅಲ್ಲ, ಬಿಸಿಲು ಟೈಮಲ್ಲಿ ಬಂದರೆ ಇದನ್ಸುತ್ತೆ. ಮಾರ್ನಿಂಗ್ ಎಲ್ಲ ಹಾಂ ಚೆನ್ನಾಗಿದೆ. ಆ್ಯಕ್ಚುಲಿ ಸನ್ ರೈಸ್ ಆಗಿದೆ, ಇಲ್ಲಿ ಒಳಗಡೆ ಬಿಸಿಲಿಲ್ಲ. ಒಳಗೆ ಅಂದರೆ ಈ ಥರ ಫಾರೆಸ್ಟ್ ಇದೆ. ಈ ಥರ ಫಾರೆಸ್ಟಲ್ಲಿ ಹೆಂಗೆ ಬಿಸಿಲು ಬರುತ್ತೆ ಹೇಳಿ. ನೋಡಿ ಒಳಗಡೆ ಇಲ್ಲಿ ಬಿಸಿಲಿಲ್ಲ, ಸ್ವಲ್ಪ ಬರುತ್ತೆ ಬಿಟ್ಟರೆ ತುಂಬ ಬಿಸಿಲು ಬರಲ್ಲ. ಬಿಸಿಲು ಅಂದರೆ ಫುಲ್ ಈ ಕವರ್ ಇದೆ. ಹಾಗಾಗಿ ಈ ಕಡೆ ಬಂದರೆ ನೋಡಿ, ಇಲ್ಲಿ ನಾವು ಅವಾಗ ಫಸ್ಟ್ ಬಂದಿದ್ವಲ್ಲ, ಮಿಸ್ಟೆಲ್ಲ ಕಾಣಿಸ್ತಿತ್ತಲ್ಲ ಅಲ್ಲಿ. ಇವಾಗಷ್ಟೇ ಮಿಸ್ಟೆಲ್ಲ ಹೋಗಿದೆ, ಸೂರ್ಯ ಉದಯ ಆಗಿದ್ದಾನೆ. ಮಿಸ್ಟೆಲ್ಲ ಹೋಗಿದೆ. ಈಗ ಸೂರ್ಯ ಉದಯ ಆಗಿದೆಯಲ್ಲ, ಹಾಗಾಗಿ ಮಿಸ್ಟೆಲ್ಲ ಕಡಿಮೆ ಆಗಿದೆ. ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲ, ಮೇಲೆ ಹೋಗ್ತೀರ, ಮೇಲಕ್ಕೆ ಹೋಗ್ತೀರಿ. ಚೆನ್ನಾಗಿದೆ ಇದು. ನಾನು ಸೆಕೆಂಡ್ ಟೈಮ್ ಬಂದಿರೋದು. ಇವರೆಲ್ಲ ನೋಡಿರಲಿಲ್ಲ ಅಂತ ಈಗ ಮತ್ತೆ ಬಂದಿರೋದು. ಇದು 2ನೇ ಸಲ ನಾನು ಬರ್ತಾ ಇರೋದು. 1 ವಾರಕ್ಕೆ 2 ಸಲ ಬಂದಿದ್ದೀವಿ. ಈ ಪ್ಲೇಸ್ ಗುಡ್ಡ ಹತ್ತತ್ತೆ ಇಲ್ಲ, ಆ ಕಡೆ ಬಿದ್ದರೆ ಅಲ್ಲಿ ಸಿಕ್ಕೋಬೀಳ್ತೀನಿ ಕೆಳಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಕೊಡಿ, ಇಲ್ಲಿ ಜೂಮಲ್ಲಿದೆ. ಇವರಿಬ್ಬರು ಇದ್ದಾರೆ. ಇವಳು ಬರೀ ಕುಂದಗಲೆಲ್ಲ ಇದ್ದಾಳೆ ಈಗ ಸದ್ಯಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಪ್ಲೇಸ್ ಅಂತ. ಇಲ್ಲೆಲ್ಲ ಹಿಂಗೆ ಫುಲ್ ಇರುತ್ತೆ, ಬೆಳಗ್ಗೆ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಕಾಡ್ಕೊಂಡು ಕಾಣುತ್ತೆ ನೋಡಿ. ಕಾಡ್ಕೋಣ ಕಾಣುತ್ತೆ. ದನನೂ ಇತ್ತು, ಬಟ್ ಕಾಡ್ಕೋಣ ಹೌದು. ಅದು ಫಾರೆಸ್ಟಲ್ಲಿ ಚಿರತೆ ಇರೋದು ನಿಜವಾಗ್ಲೂ ಹೌದು ಕಣೆ. ಅದೇ ಅವತ್ತು ಯಾರಿಗೂ ಅಟ್ಯಾಕ್ ಮಾಡಿತ್ತು ಅಂತ ಹೇಳಿದ್ರು, ಹಾರಿತ್ತು. ಅದು ಯಾವುದೋ ಒಂದು ಮರದ ಸ್ಮೆಲ್ ಅನ್ಸುತ್ತೆ. ಇನ್ನು ನೋಡಿ ಹೆಂಗೆ ಕಾಣಿಸುತ್ತೆ, ಒಳ್ಳೆ ಇದೆಯಾ? ಓ ಮೇಲ್ಗಡೆದಾ? ಓ ಹೆಂಗಿದೆ ನೋಡಿ. ನೀರೇ ಇಲ್ಲ ನೋಡಿ. ಮೇಲ್ಗಡೆಯಿಂದ ನೀರು ಇಲ್ಲಿ ಬರುತ್ತೆ. ಮೇಲ್ಗಡೆ ಅಲ್ಲಿ ಕೋಟೆಯಿಂದ ಬರೋ ನೀರೆಲ್ಲ ಇಲ್ಲಿ ಬಂದು ನಿಲ್ಲುತ್ತೆ. ಫಾರೆಸ್ಟ್ ಫುಲ್ ಫಾರೆಸ್ಟೇ ಇರೋದು. ಕೆಳಗೆ ಬಂದ್ವಿ ನಾವು. ಇನ್ನೊಂದು 5 ನಿಮಿಷ ಮೇನ್ ರೋಡಿಗೆ ಬಂದುಬಿಡ್ತೀವಿ. ಚೆನ್ನಾಗಿತ್ತು ಮೇಲ್ಗಡೆ ಅಂತೂ, ಸಖತ್ತಾಗಿತ್ತು. ಮಾರ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಈವ್ನಿಂಗು ಚೆನ್ನಾಗಿರುತ್ತೆ. ಬಟ್ ಮಾರ್ನಿಂಗ್ ಒಂಥರ ಮಿಸ್ಟೆಲ್ಲ ಇರುತ್ತೆ, ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ. ಸನ್ಸೆಟ್ ಟೈಮಿಗೆ ಹೋಗ್ಬೇಕಲ್ಲ, ಸಂಜೆ ಸನ್ಸೆಟ್ ಟೈಮಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಫಾರೆಸ್ಟ್ ಆಫೀಸ್ ಬನ್ನಿ. ಇದು ನೋಡಿ ಶ್ರೀಗಂಧ. ಅಯ್ಯೋ ಈಚಲಣ್ಣು ಸುವರ್ಣನ ಮನೇಲಿ ಅವತ್ತು ಎಷ್ಟು ಕಾಯಿತ್ತು, ನಾವು ತಿಂತಿದ್ವಿ. ಇಲ್ಲೋಡ ಆ ಹಣ್ಣಿನ ಗಿಡ ನೋಡಿ ಎಷ್ಟಿದೆ, ಅದು ಮುಖ್ಯ ಹಣ್ಣಿನ ಗಿಡ. ತಿಂತಿದ್ವಿ. ನಮ್ಮ ಗೈಡು ಬಿಟ್ಟು ಹೋಗೋದು ನಮ್ಮನ್ನು. ಆ ಶೂ ಹಾಕೊಂಡಿದ್ವಿ. ಇಲ್ಲಿ ನೋಡಿ ಕೌಳಿ ಹಣ್ಣಾಗಿದೆ ಇಲ್ಲಿ. ಹಾಂ ಕೌಳಿ ಹಣ್ಣಿದೆ. ಬಾ ಹೇಳಿ, ಎಲ್ಲರಿಗೂ ಒಂದೊಂದು. ಇದು ದೊಡ್ಡದು ಕಣೆಕಾಯಿ. ನೋಡಿ ನೋಡಿ ಇಲ್ಲಿ ಕೌಳಿ ಹಣ್ಣು. ಸ್ವೀಟಾ ಹುಳಿನ? ಎಲ್ಲಿದೆ ಗೊತ್ತಾ ಇದು? ನಮ್ಮ ಮನೆ ಹಿಂದ್ಗಡೆ. ನೋಡಿ ಇಲ್ಲೂ ಬನ್ನಿ ನೋಡೋಣ. ಕೌಳಿ ಹಣ್ಣಿದೆ ಇದೆ ಬ್ಲ್ಯಾಕ್. ಇಲ್ಲೋಡೆ ಬರೀ ಕಾಯಿ ಇದೆ ಕಣೆ. ವಾವ್, ಇನ್ನು ಎಂತ ಸಖತ್ತಿದೆ ನೋಡು. ಕೂತಿದ್ದಾಳೆ, ಸಖತ್ತಾಗಿದೆ. ನೀನು ಕೊಟ್ಟಾ? ನಿಂತ ಕೊಟ್ಬಿಟ್ಟ. ಹೆಂಗಿದೆ ಅಲ್ಲಿ ಮೇಲೆಲ್ಲ ನೋಡಿ. ಇದು ಶತಾವರಿ ಬೆರಿ. ನವನೀತ ಹಿಂದೆಲ್ಲ ನೋಡ
ಕಾಡ್ಕೊಂಡು ಬಂದಿದ್ದೀನಿ. ಇಂಬ್ಲ ಶಿಲ್ಪ ಎಲ್ಲಿ ನಿಮ್ಮ ಕಾಲಲ್ಲಿ ನಿಜನಾ? ಇದೆಲ್ಲ ಅಲ್ಲ ಸರ್ ಇದಕ್ಕ. ಅದೆಲ್ಲ ಅಲ್ಲ ಮತ್ತೆ ಮತ್ತಿಲ್ಲ ಇನ್ನು ಇಷ್ಟೇ ಇರೋದು ಪಾಪ ಸಣ್ಣ ಗಿಡ ಅದ್ರ ಜೀವ ಎಲ್ಲ ತೆಗ್ದು 101 ಬೇಜ್ ಇರುತ್ತೆ ನೋಡು. ಲೆಕ್ಕ ಬಿಡು ಬಾ. ಶತಾವರಿ ಸಿಕ್ತಾ ಇಷ್ಟೇ. ಇನ್ನು ನೋಡಿ ಏನೋ ಕಾಯಿ ಬಿದ್ದಿದೆ, ಬಾಲ್ ಥರ ಇದೆ. ಬಿಡು ಹೋಗುತ್ತೆ. ಏನೇ ಮಾಮಿಕ್ ಮಾಡ್ತಿದೀಯಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಕೇಳ್ತಾ ಇರೋರು ನೋಡಿ ಒಬ್ಬೊಬ್ಬರು. ಕಡೆ ಎಲ್ಲ ನೋಡಿಕೊಂಡು ಕೋಟೆ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಿಂಗೆ